ಪ್ರೀತಿಯ ಮಕ್ಕಳಿಗೆ ಕನ್ನಡ ತರಗತಿಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ರಾ ಒತ್ತು ಮತ್ತು ಅರ್ಕ ಒತ್ತನ್ನು ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳೋಣ. ಇದು ಇಂಗ್ಲಿಷ್ ಮೀಡಿಯಂ ಅವ್ರಿಗೆ ತುಂಬ ಕಷ್ಟ ಅನಿಸುತ್ತೆ, ಆದರೆ ಇದು ಈಸಿನೇ ಇದೆ, ಅರ್ಥ ಮಾಡಿ ಕಲಿಬೇಕಷ್ಟೆ. ಈಸಿಯಾಗಿ ಈಗ ನಾವು ಈ ಒತ್ತುಗಳನ್ನು ಹೇಗೆ ಉಪಯೋಗಿಸೋದು ಅಂತ ನೋಡೋಣ. ರಾ ಒತ್ತನ್ನು, ರ ಕಾರವನ್ನು ಅಕ್ಷರದ ನಂತರ ಹೇಳಬೇಕು. ರಾ ಒತ್ತಿನ ರ ಕಾರವನ್ನು ಅಕ್ಷರದ ನಂತರ ಹೇಳಬೇಕು. ಅಂದರೆ ಯಾವುದೇ ಪದದಲ್ಲಿ ರಾ ಒತ್ತಿದ್ರೆ ಅದನ್ನು ಅಕ್ಷರದ ನಂತರ ಪ್ರೊನೌನ್ಸ್ ಮಾಡಬೇಕು. ನೆಕ್ಸ್ಟ್ ಅರ್ಕ ಒತ್ತಿನ ರ ಕಾರವನ್ನು ಅಕ್ಷರದ ಮೊದಲೇ ಹೇಳಬೇಕು. ನಾನು ಎಷ್ಟೋ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಅರ್ಕಾವತ್ ನಾನು ಬರೆಯುವಾಗ ಫಸ್ಟ್ ಅರ್ಕಾವತ್ತನ್ನು ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಓದಬೇಕು ಅಂತ. ಅದನ್ನು ಇಲ್ಲಿ ತಿಳ್ಕೊಳ್ಳೋಣ. ಇಲ್ಲೇನಿದೆ, ವಾ ಕಾಗೆ ರಾವತ್ತು, ವಕ್ರ. ಇದನ್ನೇನಂತ ಓದಬೇಕು? ವಕ್ರ. ನೋಡಿ, ಇಲ್ಲಿ ಬಿಡಿಸಿ ಕೊಟ್ಟಿದ್ದಾರೆ. ಹಾಗೆ ಇದು ತರ್ಕ ಅಂತ ಓದಬೇಕು. ಫಸ್ಟು ಅರ್ಕಾವತ್ನ ಪ್ರೊನೌನ್ಸ್ ಮಾಡಿ ನಂತರ ಹಿಂದಿನ ಅಕ್ಷರನ ಪ್ರೊನೌನ್ಸ್ ಮಾಡಬೇಕು. ಸೊ ಇದನ್ನು ಹೇಗೆ ಓದಬೇಕೀಗ? ತರ್ಕ, ವಕ್ರ, ತರ್ಕ. ನೆಕ್ಸ್ಟ್ ಇಲ್ಲಿ ಬಾಗೆ ರಾವತ್ತಿದೆ, ಹಾಗೆ ಮಾವತ್ತಿದೆ, ಬ್ರಹ್ಮ ಅಂತ ಓದಬೇಕು, ಬ್ರಹ್ಮ. ನೆಕ್ಸ್ಟ್ ದಾಕೊಂಬುದು ಬಾ, ಅರ್ಕಾವತ್ತು ಲ. ಇದನ್ನು ನಾವು ದುರ್ಬಲ ಅಂತ ಓದಬೇಕು, ದುರ್ಬಲ. ನೆಕ್ಸ್ಟ್ ಆ ಶಾಗೆ ರಾವತ್ತು ಯ, ಆಶ್ರಯ, ಆಶ್ರಯ. ನೆಕ್ಸ್ಟ್ ಪಾಗೆ ರಾವತ್ತು ದ, ಶ, ಅರ್ಕಾವತ್ತು ನ, ಪ್ರ ದ. ಫಸ್ಟ್ ಅರ್ಕಾವತ್ತ ಪ್ರೊನೌನ್ಸ್ ಮಾಡಬೇಕು. ಹಾಗೆ ರ, ಶ, ನ, ಪ್ರದರ್ಶನ, ಪ್ರದರ್ಶನ. ಈ ಥರ ರಾವತ್ತನ್ನು ಅರ್ಕಾವತ್ತನ್ನು ಗಮನ ಇಟ್ಟು ಓದಬೇಕು. ನೆಕ್ಸ್ಟ್ ಉ ಗಾಗೆ ರಾವತ್ತು, ಹೇಗೆ ಓದಬೇಕು? ಉಗ್ರ, ಉಗ್ರ. ನೆಕ್ಸ್ಟ್ ವಾ ಗಾ ನಂತರ ಅರ್ಕಾವತ್ತಿದೆ, ಇದನ್ನು ನಾವು ವರ್ಗ ಅಂತ ಓದಬೇಕು, ವರ್ಗ, ವರ್ಗ. ನೆಕ್ಸ್ಟ್ ಶಾಕುಂಬು ಶು, ಮಹಾಪ್ರಾಣಭ. ಇಲ್ಲಿ ಪುಲ್ಲಿ ಇದೆ, ಹಾಗಾಗಿ ಇದು ಮಹಾಪ್ರಾಣಭ. ನಂತರ ರಾವತ್ತಿದೆ, ಶುಭ್ರ, ಶುಭ್ರ. ನೆಕ್ಸ್ಟ್ ದ ಮಹಾಪ್ರಾಣ ಭೇ, ಅರ್ಕಾವತ್ತು, ದರ್ಭೆ. ಹೇಗೆ ಓದಬೇಕು? ದರ್ಭೆ. ನೆಕ್ಸ್ಟ್ ಶ ತಾಕೊಂಬುತ್ತುಗೆ ರಾವತ್ತು, ಶತ್ರು, ಶತ್ರು. ನೆಕ್ಸ್ಟ್ ಕಾ ಗುಡಿಸುಂದೀರ್ಘ ಹಾಕಿ, ತಾ ಗುಡಿಸುತಿ, ಅರ್ಕಾವತ್ತು. ಇದನ್ನ ಕೀರ್ತಿ ಅಂತ ಓದಬೇಕು, ಕೀರ್ತಿ. ನೆಕ್ಸ್ಟ್ ವಾ, ಇಲ್ಲಿ ವಾಗೆ ಯಾವ ಅಕ್ಷರದ ಒತ್ತು? ಯಾ ಅಕ್ಷರದ ಒತ್ತು, ವ್ಯಾ ಆಯಿತು, ವ್ಯಾ ಅಂತ ಓದಬೇಕು. ಮಹಾಪ್ರಾಣ ಗಾಗೆ ರಾವತ್ತಿದೆ, ವ್ಯಾಘ್ರ, ವ್ಯಾಘ್ರ ಅಂತ ಓದಬೇಕು. ನೆಕ್ಸ್ಟ್ ದಾಗುಡಿ ಸುಂದೀರ್ಘ ದಿ, ಘಾಗೆ ಅರ್ಕಾವತ್ತು, ದೀರ್ಘ, ದೀರ್ಘ. ನೆಕ್ಸ್ಟ್ ನ ಮಾಗೆ ರಾವತ್ತು, ತಾ ಏತ್ವಾ ತೆ, ನಮ್ರತೆ, ನಾಗುಡಿಸು ನೀ, ಮಾ ಅರ್ಕಾವತ್ತು ಲ, ನಿರ್ಮಲ. ಫಸ್ಟ್ ಅರ್ಕಾವತ್ನ ಓದಿ ನಂತರ ಹಿಂದಿನ ಅಕ್ಷರನ ಓದಬೇಕು, ನಿರ್ಮಲ. ನೆಕ್ಸ್ಟ್ ಭ್ರಮೆ, ಆರ್ಭಟ, ಆರ್ಭಟ. ವಜ್ರ, ಜಾಗೆ ರಾವತ್ತಿದೆ, ವಜ್ರ, ಘರ್ಜನೆ, ವ್ರಣ, ಪರ್ವ, ಛತ್ರ, ಕರ್ತವ್ಯ. ಡ್ರಮ್, ಕಾರ್ಡ್, ಶ್ರಾವಣ, ಪ್ರದರ್ಶನ, ಶ್ರಾವಣ, ಪ್ರದರ್ಶನ. ಅಶ್ರು, ಮೂರ್ಛೆ, ಅಶ್ರು, ಮೂರ್ಛೆ. ಛತ್ರಿ, ಆರ್ತನಾದ, ಸಹಸ್ರ, ಹ್ರಸ್ವ. ಚಂದ್ರ,
ಘರ್ಜನೆ, ಮುದ್ರೆ, ಮಾರ್ದನಿ, ಸಮುದ್ರ, ನಿರ್ದೇಶನ, ವಿಕ್ರಮ, ಮರ್ಕಟ, ಧ್ರುವ, ಅರ್ಧ, ಪತ್ರ, ತುರ್ತು, ವಿಗ್ರಹ, ಸ್ವರ್ಗ, ಪ್ರವೀಣ, ಅರ್ಪಣೆ, ತಾಮ್ರ, ಕಾರ್ಮಿಕ, ಪ್ರೇಮ, ಅಪರ್ಣ. ನೋಡಿ, ಇವಿಷ್ಟು ರಾವತ್ತು ಮತ್ತು ಅರ್ಕಾವತ್ತುಗಳನ್ನ ಬಳಸಿರುವಂತಹ ಒತ್ತಕ್ಷರ ಪದಗಳು. ಇವುಗಳನ್ನ ಹೇಗೆ ಓದೋದು ಅಂತ ಅರ್ಥ ಆಯ್ತಲ್ವಾ? ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ.